ಉತ್ತರಲ್ಲಿ ಒಂದು ಚೈತನ್ಯ ಕಾಲೇಜ್ ಇತ್ತು. ಚೈತನ್ಯ ಕಾಲೇಜ್ ನಾನು ಇದೇ ಗಾಡೀಲಿ ಹೋಗ್ತಾ ಇದ್ದೆ. ಆವಾಗ ಕಾಲೇಜ್ ಡೇಸ್, ನನ್ನ ಕಾಲೇಜ್ ಡೇಸ್ ಎಲ್ಲ ಇದೇ ಗಾಡೀಲಿ ಕಳೆದಿದ್ದೀನಿ. ಈ ಗಾಡಿ ಕಳ್ತನ ಆಗಿತ್ತು, ಯಾರು ಗೊತ್ತಿಲ್ವಾ ಅಂದರೆ ನಾನು ಹೇಳ್ತಾಯಿದ್ದೀನಿ. ಸೊ ಕಳ್ತನ ಆದಮೇಲೆ ಈ ಗಾಡಿ ಸಿಕ್ಕಾದ್ಮೇಲೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ ರೆಡಿ ಮಾಡ್ಸೋಕ್ಕೆ. ಲಾಯರ್ಸ್ಗೆ ತುಂಬ ದುಡ್ಡು ಖರ್ಚು ಮಾಡಿಬಿಟ್ವು. ಲಾಯರ್ಗೆ ಖರ್ಚು ಮಾಡಿರೋ ಅಷ್ಟು ದುಡ್ಡಲ್ಲಿ ಇದನ್ನ ಪಿನ್ ಟು ಪಿನ್ ಇಲ್ಲಿಂದ ಹಿಡಿದು ಹಿಂದೆವರೆಗೂ ನೀಟಾಗಿ ರೆಡಿ ಮಾಡಿಸ್ಬೋದಾಯಿತು. ಬಟ್ ಏನು ಮಾಡೋದು, ನಾನು ತುಂಬ ದುಡ್ಡು ಲಾಯರ್ಗೆ ಖರ್ಚು ಮಾಡಿಬಿಟ್ಟೆ, ನಮ್ಮ ಹತ್ರ ದುಡ್ಡು ಇರಲಿಲ್ಲ. 100 ಯಾವುದನ್ನ ಆಗಿರಲಿ ಆರ್ ಎಕ್ಸ್ ಸೀರೀಸಲ್ಲಿ ಎಷ್ಟೇ ವರ್ಷ ನಿಲ್ಲಿಸ್ಬಿಟ್ಟಿದ್ರೇನೋ ಬಿಸಿಲಿಗೆ ತಂದುಬಿಟ್ಟು ಕಾರ್ಬೇಟ್ರ್ ಕ್ಲೀನ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅದು ಯಾವುದೇ ಗಾಡಿ ಆಗಿರಲಿ ಕರೆಕ್ಟಾಗಿ 5 ಕಿಕ್ ಒಳಗಡೆ ಎತ್ಕೊಂಡ್ಬಿಡುತ್ತೆ. ನಾನು ಹೇಳ್ತಾರೀನಲ್ಲ 5 ಕಿಕ್ಕು. ಅಷ್ಟು ಥರ ಈ ಯಮಹಾ ಇಂಜಿನ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಇಂಜಿನಿಯರಿಂಗ್. ಅದು ಬೇಜಾರಾಗುತ್ತೆ ಈ ಥರ ಕಂಡೀಷನಲ್ಲಿ ನೋಡಿದ್ರೆ ಈ ಗಾಡಿನೂ. ಆದರೆ ಇದನ್ನ ಇಟ್ಕೊಳೋದಾ ಇಲ್ಲಾಂದರೆ ಮಾರ್ಬಿಡೋದಾ ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ಹೆಂಗಿದ್ರೆ ಕರ್ನಾಟಕ, ಮತ್ತೊಂದು ವೀಡಿಯೋಗೆ ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಗಣಿ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೆ ಅಂದರೆ ನಮ್ಮ ವ್ಲಾಗ್ ಬಂದೇ ಬರುತ್ತೆ ಖಂಡಿತ. ಸೊ ನೀವು ತಮ್ಮನೇಲಲ್ಲಿ ನೋಡಿರ್ತೀರ, ನಾವು ಹೊಸ ಗಾಡಿ ತೊಗೊಂಡಿದ್ದೀನಿ ಆಲ್ರೆಡಿ. ಹೌದು, ಆ ಹೊಸ ಗಾಡಿ ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಇನ್ನು. ಸೊ ತುಂಬ ಜನ ನನ್ನ ಫಾಲೋ ಮಾಡ್ತಾ ಇರೋರು ಇಲ್ಲ ಹೊಸಬ್ರಾದರೆ ಗೊತ್ತಿರಲ್ಲ ನನಗೆ ಈ ಗಾಡಿ ಬಗ್ಗೆ ಸ್ವಲ್ಪ ಜನಕ್ಕೆ. ಸೊ ಈ ಗಾಡಿ ನಾನು ತೋರಿಸ್ತೀನಿ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರ್ಯಾರು ಗೊತ್ತಿಲ್ವೋ ಅವರು ಮಾತ್ರ ಸ್ಟೋರಿ ಶೇರ್ ಮಾಡೋಣ ಅಂತಿದ್ದೀನಿ ಈ ವಿಡಿಯೋದಲ್ಲಿ. ಇನ್ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ಬೆಲ್ ಐಕಾನ್ ಆನಲ್ಲಿ ಇಟ್ಕೊಳ್ಳಿ. ಆಮೇಲೆ ಇನ್ಸ್ಟಾಗ್ರಾಮ್ ID ಸ್ಕ್ರೀನ್ ಮೇಲೆ ಹಾಕ್ತೀನಿ, ಫಾಲೋ ಮಾಡಿ. ಬೇಗ ಅಪ್ಡೇಟ್ ಸಿಗ್ತಾ ಇರ್ತವೆ. ಎವ್ರಿ ಸ್ಯಾಟರ್ಡೇಸ್ ನಮ್ಮ ವ್ಲಾಗ್ಸ್ ಖಂಡಿತ ಬಂದೇ ಬರುತ್ತೆ. ಸೊ ಇವಾಗ ನಮ್ಮ ಹೊಸ ಗಾಡಿ ಯಾವುದಪ್ಪ ಅಂದರೆ ಇದು ಬಂದ್ಬಿಟ್ಟು RX 135 5 ಸ್ಪೀಡ್, ಎಲ್ಲರಿಗೂ ಗೊತ್ತಿರೋಂಗೆ. ನಂದು ಹಳೇದೊಂದು 100 ಇತ್ತು, ಅದನ್ನ ಮಾರ್ಬಿಟ್ಟೆ. ಮಾಯಾ ಅನ್ನೋದು ಮಾರ್ಬಿಟ್ಟೆ, ನಿಮಗೆಲ್ಲ ಗೊತ್ತು. ಆದರೆ ಇನ್ನೊಂದು ಗಾಡಿ ತೊಗೊಂಡಿದ್ದೀವಿ, ಅದು ನೀವು ತಮ್ಮನೇಲಿ ನೋಡಿದ್ರು ಆಲ್ರೆಡಿ. ಸೊ ಗಾಡಿ ಯಾವುದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ಬನ್ನಿ ಹೋಗೋಣ. ಇದು ನಮ್ಮ ಸಮುರೈ. ಸದ್ಯಕ್ಕೆ ಸ್ವಲ್ಪ ಕಂಡೀಷನಲ್ಲಿ ಇಲ್ಲ, ಇನ್ನೂ ಸ್ವಲ್ಪ ಐಟಮ್ಸ್ ಬರಬೇಕಿದ್ರದ್ದು. ಇದ್ರದ್ದೊಂದು ಬಂದರೆ ಪ್ರಾಜೆಕ್ಟ್ ಮುಗ್ದೋಗುತ್ತೆ ಕಂಪ್ಲೀಟಾಗಿ. ಸೊ ನೀವು ನೋಡಿದ್ರು ಆಲ್ರೆಡಿ. ಸೊ ನಾನು ಚೈತನ್ಯ ಕಾಲೇಜ್, ಉತ್ತರಲ್ಲಿ ಒಂದು ಚೈತನ್ಯ ಕಾಲೇಜ್ ಇತ್ತು. ಚೈತನ್ಯ ಕಾಲೇಜ್ ನಾನು ಇದೇ ಗಾಡೀಲಿ ಹೋಗ್ತಾ ಇದ್ದೆ. ಆವಾಗ ಕಾಲೇಜ್ ಡೇಸ್, ನನ್ನ ಕಾಲೇಜ್ ಡೇಸ್ ಎಲ್ಲ ಇದೇ ಗಾಡೀಲಿ ಕಳೆದಿದ್ದೀನಿ. ಸೊ ಈ ಗಾಡಿ ಏನಾಯಿತು ಸಿಚುವೇಶನು ಅಂತೆಲ್ಲ ಹೇಳ್ತೀನಿ. ಒಬ್ರೊಬ್ರು ಗೊತ್ತಿರಲ್ಲ ಈ ಸ್ಟೋರಿ, ನನ್ನ ಗಾಡಿ ಏನಾಯಿತು ಮತ್ತು ಏನೇನು ಅಂತ. ಸೊ ಇದೇ ನನ್ನ ಫಸ್ಟಲ್ಲ, ಇದು ಸೆಕೆಂಡ್ RX. ಇದು ಫಸ್ಟ್ ಇನ್ನೊಂದಿತ್ತು, ಅದನ್ನ ಮಾರ್ಬಿಟ್ವು, ಡಾರ್ಕ್ ಹಾರ್ಸ್ ಅಂತ. ಸೊ ಇವಾಗ ಇದು ಕಂಡೀಷನ್ ಇಲ್ಲ, ಸ್ವಲ್ಪ ಏನಾಯಿತು ಕಂಡೀಷನ್ ಇಲ್ಲದೆ ಇರೋದಕ್ಕೆ ಎಲ್ಲ ಸ್ಟೋರಿ ನಿಮ್ಗೆ ಒಂದೊಂದು ಹೇಳ್ತೀನಿ. ಸೊ ಏನಾಯ್ತು ಅಂದರೆ ಈ ಗಾಡಿ ಕಳ್ತನ ಆಗಿತ್ತು, ಯಾರು ಗೊತ್ತಿಲ್ವಾ ಅಂದರೆ ನಾನು ಹೇಳ್ತಾಯಿದ್ದೀನಿ. ಸೊ ಕಳ್ತನ ಆದಮೇಲೆ ಈ ಗಾಡಿ ಸಿಕ್ಕಾದ್ಮೇಲೆ ನಮ್ಮ ಹತ್ರ ದುಡ್ಡು ಇರಲಿಲ್ಲ ರೆಡಿ ಮಾಡ್ಸೋಕ್ಕೆ. ಲಾಯರ್ಸ್ಗೆ ತುಂಬ ದುಡ್ಡು ಖರ್ಚು ಮಾಡಿಬಿಟ್ವು. ಲಾಯರ್ಗೆ ಖರ್ಚು ಮಾಡಿರೋ ಅಷ್ಟು ದುಡ್ಡಲ್ಲಿ ಇದನ್ನ ಪಿನ್ ಟು ಪಿನ್ ಇಲ್ಲಿಂದ ಹಿಡಿದು ಹಿಂದೆವರೆಗೂ ನೀಟಾಗಿ ರೆಡಿ ಮಾಡಿಸ್ಬೋದಾಯಿತು. ಬಟ್ ಏನು ಮಾಡೋದು, ನಾನು ತುಂಬ ದುಡ್ಡು ಲಾಯರ್ಗೆ ಖರ್ಚು ಮಾಡಿಬಿಟ್ಟೆ, ನಮ್ಮ ಹತ್ರ ದುಡ್ಡು ಇರಲಿಲ್ಲ. ಆಮೇಲೆಯಿಂದ ಸೇಮ್ ಇದು ಹೆಂಗೈತೆ ಕಂಡೀಷನಲ್ಲಿ ಇದೇ ಥರ ಎತ್ತಿದ್ರು ಅವರು. ನೋಡಿ, ನಂಬರ್ ಪ್ಲೇಟು ಇಲ್ಲ ಮುಂದ್ಗಡೆ, ಅದನ್ನು ಕಟ್ ಮಾಡಿಬಿಟ್ಟಿದ್ರು. ನಮ್ಮ ಅಣ್ಣ ಇವಾಗ ನಿನ್ನೆ ತೊಳೆದ್ಬಿಟ್ಟು ನೀಟಾಗಿ ಇಕ್ಕವನೆ. ತುಂಬ ಬೇಜಾರಾಗುತ್ತೆ ಈ ಥರ ಕಂಡೀಷನಲ್ಲಿ ನೋಡಿದ್ರೆ ಈ ಗಾಡಿನೂ. ಆದರೆ ಇದನ್ನ ಇಟ್ಕೊಳೋದಾ ಇಲ್ಲಾಂದರೆ ಮಾರ್ಬಿಡೋದಾ ಅಂತ ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ಬಟ್ ಮೋಸ್ಟ್ ಪ್ರಾಬಬ್ಲಿ 90% ನಾವೇ ಇಟ್ಕೊಳ್ಳೋಣ ಅಂತಲೇ ಇದ್ದೀನಿ. ಯಾಕಂದರೆ ಇದು G ಸೀರೀಸ್ದು 100 ಒರಿಜಿನಲ್ ಜಪಾನ್ ಕಾರ್ಬೊರೇಟರ್ ಐತೆ. ಒಂಥರ ಜಪಾನ್ ಮಾಡಲೇ ಇದು, ಒಂಥರ ಅಲ್ಲ, ಇಟ್ಸ್ ಜಪಾನ್ ಮಾಡಲೇ. ಸೊ ಇನ್ನು ನಾನು ಕಾಲೇಜ್ ಡೇಸೆಲ್ಲ ಇದೇ ಗಾಡೀಲಿ ಕಲ್ದಿದ್ದೀನಿ. ಮತ್ತು ಇನ್ನು ನನಗೆ ಮಾರೋಕ್ಕೂ ಇಷ್ಟ ಇರಲಿಲ್ಲ. ಸೊ ಹಂಗೆ ಇಟ್ಕೊಂಡಿದ್ದೀವಿ. ಪ್ರೆಸೆಂಟ್ ನೋಡ್ಬೋದು, ಇದು ಬೇರೆ ಜಾಗದಲ್ಲಿ ಇತ್ತು. ನೀವು ನೋಡಿದ್ರೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಇಲ್ಲಿ ಇರಲಿಲ್ಲ. ಸೊ ಇವಾಗ ತಂದಿದ್ದೀನಿ, ಇಲ್ಲೈತೆ ಗಾಡಿ. ಸೊ ಈ ಗಾಡಿದೇನು ವಿಷಯ ಅಂದರೆ, ಗಾಡಿ ಕಲ್ಲೋದ್ಮೇಲೆ ಸಿಕ್ಬಿಟ್ಟು ಒಂದು ಗೋಡನಲ್ಲಿ ಹಾಕ್ತಿದ್ದರು. ಲಾಯರ್ ಹತ್ರ ಹೋದೆ. ಲಾಯರ್ಸು ಆಲ್ಮೋಸ್ಟ್ 2 ಮಂತ್ಸ್ ಹತ್ರ ಇಟ್ಕೊಂಡ್ಬಿಟ್ರು. ಅವರು ಕೋರ್ಟ್ಗೆ ಹೋಗಿ ಬಿಡಿಸ್ಕೊಂಬರೋ ಅಷ್ಟಕ್ಕೆ. ಈ ಲಾಯರ್ಸಿಗೆ ನಾವು ಪರ್ಸ್ನಲ್ ಹೈಯರ್ ಮಾಡ್ಕೊಂಡಿರೋದಕ್ಕೆ ನನಗೆ ತುಂಬ ಖರ್ಚಾಗಿದ್ದು ದುಡ್ಡಲ್ಲಿ ನಾನು ರೆಡಿ ಮಾಡಿಸ್ಬೋದಾಯಿತು. ಇಷ್ಟೇ ನಡೆದಿದ್ದು. ಆಮೇಲೆ ಏನು ಮಾಡಿದೆ, ತಂದುಬಿಟ್ಟು ಹಂಗೆ ಇಕ್ಬಿಟ್ವು. ನನ್ನ ಹತ್ರ ದುಡ್ಡಿಲ್ಲ, ಇಟ್ಸ್ ನಾಟ್ ರೈಟ್ ಟೈಮ್ ಟು ರೆಡಿ ಮಾಡೋಕ್ಕೆ ಇದನ್ನ ಅಂತ ಹೇಳ್ಬಿಟ್ಟು ಹಂಗೆ ಇಕ್ಬಿಟ್ಟೆ, ನೀವು ನೋಡ್ಬೋದು. ಆಮೇಲಿಂದ ಏನಾಯಿತು, ಹಂಗೆ ಇಕ್ಬಿಟ್ಟು ನಂಗೆ ಟೈಮು ಸಿಕ್ಕಲಿಲ್ಲ. ಆಮೇಲೆಯಿಂದ ಆ ಗಾಡಿ ತೊಗೊಂಡ್ವಲ್ಲ ನಾವು, RX 135 5 ಸ್ಪೀಡು. ಸೊ ಇನ್ನು ಮಾಯಾನು ಮಾರ್ಬಿಟ್ಟೆ, 100 ಅನ್ನೋದು ಇರಲಿ ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ಇಟ್ಕೊಂಡಿದ್ದೀನಿ. ಹಳೆ RX ತುಂಬ ಕನೆಕ್ಷನ್ ಐತೆ ಈ ಗಾಡೀಲಿ, ತುಂಬ ಗುರುತುಗಳೈತೆ, ತುಂಬ ನೆನಪುಗಳೈತೆ. ಅದ್ರೇನು ಮಾಡಲಿ, ಕಳೆದೋದಾಗಂತೂ ತುಂಬ ಬೇಜಾರಾಗೋಗಿತ್ತು. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ನೋಡಿ, ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಇವಾಗ ಇದನ್ನ ರೆಡಿ ಮಾಡಿಸೋದೇ ನಮ್ಮ ದೊಡ್ಡ ಮಿಷನ್ ಇವಾಗ. ಸೊ ಪ್ರೆಸೆಂಟಿಗೆ ರೆಡಿ ಮಾಡಿಸೋದಾ ಇಲ್ಲಾಂದರೆ ಮಾರ್ಬಿಡೋ ಅನ್ನೋದು ಒಂದು ಸೊಲ್ಯೂಷನ್ ನಡೀತಾ ಐತೆ.
ನೋಡೋಣ ಏನಾಗುತ್ತೋ ಅದು. ನೀವು ಗನಿ ಬ್ಲಾಗ್ಸ್ ಫಾಲೋ ಮಾಡ್ತೀರಿ ಅಂದರೆ ನಿಮ್ಗೊಂದು ಐಡಿಯಾ ಗೊತ್ತಿರುತ್ತೆ ನಮ್ಮ ಬಗ್ಗೆ. ಸೊ ಅವ್ರು ಎತ್ತಾದ್ಮೇಲೆ ಏನೇನು ಹೋಗ್ಬಿಟ್ಟಿತ್ತು. ಇವಾಗ ನಾನೇನು ರೆಡಿ ಮಾಡಿಸಿಲ್ಲ, ಪ್ರೆಸೆಂಟ್ಗೆ ಹೆಂಗೈತೋ ಹಂಗೆ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇವೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಇದು ಹೆಂಗೆ ಕಿತ್ತೋಯ್ತೋ ಅದು ಹೆಂಗೆ ಹೊಡೆದಾಕಿದ್ರೋ ಗೊತ್ತಿಲ್ಲ. ಇದೆಲ್ಲ ಉದ್ರೋಗೈತೆ. ಇದು ನೋಡ್ಬೋದು, ಇದು ನೋಡಿ ಯಾವ ಲೆವೆಲಿಗೆ ಪೇಂಟೆಲ್ಲ. ಇಲ್ಲಿ ಆ್ಯಕ್ಚುಲಿ ಸ್ಟಿಕ್ಕರ್ ಇತ್ತು, ಮೋಸ್ಟ್ಲಿ ಆ ಸ್ಟಿಕ್ಕರ್ ತೆಗಿಯೋಕ್ಕೆ ಹೋಗಿ ಇವೆಲ್ಲ ಡ್ಯಾಮೇಜ್ ಮಾಡೋರು. ನೋಡಿ ಪೇಂಟೆಲ್ಲ ಆಲ್ಮೋಸ್ಟ್ ಮೆಟಲ್ ಕಾಣಿಸ್ತೈತೆ ಅಂದರೆ ಯಾವ ಲೆವೆಲ್ಗೆ ಅವರು. ಸೊ ತುಂಬ ಆಗೋಯ್ತು, ತುಂಬ ತಿಂಗಳುಗಳೇ. ಆವತ್ತಿಂದ ನಾನು ಎತ್ತೇ ಇಲ್ಲ ಇದನ್ನ. ರೋಡಿಗೆ ತಂದಿರೋದೇ ತುಂಬ ಎಷ್ಟು ಒಂದು 6-7 ತಿಂಗಳಾಗೋಯ್ತು. ನೋಡ್ಬೋದು ಇಲ್ಲೆಲ್ಲ 100 ಗಿಂಡ್ರೆಡಿ. ಯೂಶ್ವಲಿ ಕಲ್ತನ ಆಗಿರೋ ಗಾಡಿಗಳೆಲ್ಲ ಹಿಂಗೆ ಮಾಡಿಬಿಡ್ತಾರೆ ಅವರು. ಸೊ ಇದ್ರ ಮೇಲೆ ನೀಟಾಗಿ ರೆಡಿ ಮಾಡಿಸ್ಬೇಕಿನ್ನ. ಎಲ್ಲ ನೀಟಾಗಿ ಕ್ಲಿಯರ್ ಆಯ್ತಲ್ಲ ಇವಾಗ. ನೋಡೋಣ ಎಷ್ಟು ವರ್ಕ್ ಆಗುತ್ತೋ ಏನೋ. ನೋಡ್ಬೋದು 100 ಅನ್ನೋದು ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ, ಯಾವ ಲೆವೆಲಿಗೆ ಕಿತ್ತಾಕೋರೆ ಅಂತ. ಸೊ ಸ್ಟಾರ್ಟ್ ಮಾಡೋಣ. ತುಂಬ ತಿಂಗಳುಗಳಾಗೈತೆ ಸ್ಟಾರ್ಟ್ ಮಾಡಿ. ರೋಡಿಗೆ ತಂದ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಟ್ಟು ಓಡಿಸ್ಬಿಟ್ಟು ಒಂದು ವ್ಲಾಗ್ ಮಾಡ್ತೀನಿ. ನೋಡ್ಬೋದು ಎಲ್ಲ ಮುರಿದೋಗೈತೆ. ಏನೂ ಮಾಡೋಕ್ಕಾಗಲ್ಲ, ಹೇಳ್ತೀನಿನಲ್ಲ. ಇನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂತೂ, ಪಿನ್ ಟು ಪಿನ್ ರೆಡಿ ಮಾಡಿಸ್ಬೇಕು. ಯಾಕಂದರೆ ತುಂಬ ರೇರ್ ಈ 100 ಸಿಗೋದು ನಮಗೆ. ಯಾಕಂದರೆ ಇದು ಜಪಾನ್ ಇಂಜಿನ್ ಇದು. ಈಗ ಈ ಜಪಾನ್ ಇಂಜಿನ್ಗೂ ಇಂಡಿಯನ್ ಸೀರೀಸ್ಗೂ ತುಂಬ ಸ್ಲೈಟ್ಲಿ ಡಿಫ್ರೆನ್ಸ್ ಇರುತ್ತೆ. ಜಪಾನ್ ಅನ್ನೋದು ನಿಮಗೆ ಪರ್ಫಾರ್ಮೆನ್ಸ್ ಅನ್ನೋದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ, ಜಪಾನ್ಗೂ ಇಂಡಿಯನ್ಗೂ ವೇರಿಯಂಟ್ಗೆ. ನೋಡ್ಬೋದು ಎಲ್ಲ ರೆಸ್ಟ್ ಹಿಡಿದ್ಬಿಟ್ಟು ವೀಲೆಲ್ಲ ಸ್ವಲ್ಪ ಡೀಟೇಲಾಗಿ ತೋರಿಸ್ಬಿಡ್ತೀನಿ ನಿಮಗೆ. ಫಸ್ಟ್ ನಂಬರ್ ಪ್ಲೇಟ್ ಇಲ್ಲ, ಫೋಕ್ ಆಯಿಲ್ ಸೀಲ್ಸ್ ಎಲ್ಲ ಹೊಡೆದಾಗವೆ. ಆಮೇಲೆ ಇಲ್ಲಿ ತೋರಿಸ್ತೀನಿ, ನೀವು ನೋಡ್ಬೋದು. ನೆನ್ನೆ ತೊಳೆದ್ನಲ್ಲ ನಮ್ಮಣ್ಣ, ಅದೇ ಪೈಪು ಕಟ್ಟಾಗ್ಬಿಡೈತೆ. ಈ ಪೈಪು ಚೇಂಜ್ ಮಾಡಬೇಕು. ಫಿಲ್ಟ್ರೆಲ್ಲ ಗಲೀಜಾಗ್ಬಿಟ್ಟೈತೆ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಹೇಳ್ತಾರೀನಲ್ಲ, ನೀವು ಈ 100 ಅನ್ನೋ ಗಾಡಿನ ಎಷ್ಟೇ ವರ್ಷ ನಿಲ್ಲಿಸ್ಬಿಟ್ಟಿರ್ರಿ. ಹೇಳ್ತಾರೀನಲ್ಲ, ಈ RX ಇಲ್ಲಾಂದರೆ 100 ಯಾವುದನ್ನ ಆಗಿರಲಿ, RX ಸೀರೀಸಲ್ಲಿ ಎಷ್ಟೇ ವರ್ಷ ನಿಲ್ಲಿಸ್ಬಿಟ್ಟಿದ್ರೇನೋ ಬಿಸಿಲಿಗೆ ತಂದುಬಿಟ್ಟು ಕಾರ್ಬೇಟ್ರಿ ಕ್ಲೀನ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅದು ಯಾವುದೇ ಗಾಡಿ ಆಗಿರಲಿ ಕರೆಕ್ಟಾಗಿ 5 ಕಿಕ್ ಒಳಗಡೆ ಎತ್ಕೊಂಡ್ಬಿಡುತ್ತೆ. ನಾನು ಹೇಳ್ತಾರೀನಲ್ಲ, 5 ಕಿಕ್ಕು. ಅಷ್ಟರ ಈ ಯಮಹಾ ಇಂಜಿನ್ ಅನ್ನೋದು ನೆಕ್ಸ್ಟ್ ಲೆವೆಲ್ ಇಂಜಿನಿಯರಿಂಗ್ ಅದು. ಅಂದರೆ ತುಂಬ ಖರ್ಚಾಗುತ್ತೆ. ಮಾಡಿಸೋಣ, ಏನಂತೀರ? ಸೈಲೆನ್ಸರೆಲ್ಲ ಹೋಗ್ಬಿಟ್ಟೈತೆ. ಇದು ಆ್ಯಕ್ಚುಲಿ ಮಾಯಾ ಸೈಲೆನ್ಸರು. ನಾನು ಸೈಲೆನ್ಸರ್ ಎತ್ತಿಕ್ಕಿದ್ದೀನಿ. ನೋಡ್ಬೋದು, ಇದೇ ಇಂಪಾರ್ಟೆಂಟ್ ಜಪಾನ್ GD ಸೀರೀಸ್. ಓಕೆ, ಇವಾಗ ರೋಡಿಗೆ ತೆಗೆದ್ಬಿಟ್ಟು ಡೈರೆಕ್ಟ್ ಗೋಪುರ ಹೋಗೋಣ. ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಆಗ್ತಾಳೋ ಇಲ್ವೋ ಗೊತ್ತಿಲ್ಲ. ಸ್ಟಾರ್ಟ್ ಆದರೆ ಚೆನ್ನಾಗಿರುತ್ತೆ. ಏನೋ ಆಯಿಲು ಲೀಕ್ ಆಗ್ತೈತೆ. ನೋಡೋಣ. ಇವಾಗ ರೋಡ್ಗೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ಬಿಟ್ಟು ಒಂದು ರೌಂಡ್ ಹೋಗ್ಬಿಡೋಣ. ಏನೇನು ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಮಾಡೋಣ.